ಬಿಡ್ರಪ್ಪ, ದಾರಿ ಬಿಡ್ರ, ದಾರಿ ಬಿಡ್ರು. ಪಾತ್ರ ಬರಕ್ ದಾರಿ ಬಿಡ್ಬೇಕಾದ್ರೆ ದಾರಿ ಬಿಡ್ರು. ಭಕ್ತ ಪ್ರಹ್ಲಾದ ಎಂಬ ಪೌರಾಣಿಕ ನಾಟಕ ಆಡಲಿದ್ದಾರೆ. ಅದನ್ನು ಕಲಿಸುವುದಕ್ಕಾಗಿ ಸಿದ್ದಪ್ಪಾತ್ನವರಿಗೆ ವಸ್ಮನೆ ಕರ್ಲಿಂಗ ಇವರು 1001 ರೂಪಾಯಿ ಅಡ್ವಾನ್ಸ್ ಆಗಿ ಕೊಟ್ಟಿದ್ದಾರೆ. ಕೋಟಲಿಂಗೇಶ್ವರನ ಕರ್ನಾಟಕ ಸಾಕ್ಷಿ ಎಂದು ನೆರವೇರಲೆಂದು ಮತ್ತು ನನ್ನ ಮಗ ಬಣ್ಣ ಕಾಶ್ಮೀರ ಹಣ್ಣ ಬೆಕ್ಕಿನ ಕಣ್ಣ ಏನೋ ನಿನ್ನ ಬಣ್ಣ ಒಡೆದಂಗ ಚಿನ್ನ ಅಂದಿದ್ದಿರನ್ನ ಕೋಲಾರದ ಮೇನ ಮುತ್ತಿನೊಳಗ ಮೆತ್ತಾಗ ಮಾಡಿ ಕರೆ ಹೇಳಾನೇನ ಬರುತ್ತೇನ ಬೆನ್ನ ಕೋಟೆ ಪಟ್ಟಾಂಡಿನಾಗ ನಿಂತಳ ಕಡು ಬೆಡಿಗೆ ಈಕಿ ನಿಂತಳ ಕಡು ಬೆಡಿಗೆ ಕಾಲೇಜು ಮುಗಿಸಿ ಕಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ. ದೇವಾ ಬಲಶಾಲಿ ಎಂದೆನಿಸಿದ ಎಲ್ಲ ಕರದೋಲ ಪರಿಸೋಮಿಸುವ ಬಿಲ್ಲಂ ಜಯಂಕೈದರೆ ಯಾವ ವೀರ ಭೂಪಾಲಕರು ತಮ್ಮ ತಮ್ಮ ಆಯುಧಗಳನ್ನು ಇಟ್ಟುಬಿಟ್ಟರು. ದಾರಂದು ಕೇಳುವುದಕ್ಕೆ ನೀನು ನಾನು ನರಲೆ ದೇವ. ನಾವು ದಾರಂದರೆ ಬಿತ್ತಿ ಬೆಳೆಯಬೇಕು ರೈತರ ಮಕ್ಕಳಾಗಿ, ಹುಟ್ಟಿ ಬೆಳೆಯಬೇಕು ತಂದೆ ತಾಯಿಗೆ ಒಳ್ಳೆಯ ಮಕ್ಕಳಾಗಿ. ಬಾಡಿ ಉಂಡರೆ ಮಂದಿಯ ಕಾಟ, ಸುಮ್ಮನೆ ಕುಂತರೆ ತಂದೆ ತಾಯಿಗಳ ಕಾಟ. ಮನಾಗ ಇದ್ದರೆ ಹೆಂಡರ ಮಕ್ಕಳ ಕಾಟ, ಓಣಾಗ ಹೊಂಟರೆ ಗೆಳೆಯರ ಕಾಟ. ಯಾವುದಾದರೂ ಒಂದು ಮೂಲೆಯಲ್ಲಿ ಕುಳಿತುಕೊಳ್ಳೋಣಂದ್ರೆ ಬ್ಯಾಸಗಳು ಚುಕ್ಕಾಡಿ ಕಾಟ. ಆ ಚುಕ್ಕಾಡಿ ಕಾಟವನ್ನು ತಾಳಲಾರದೆ ಬಂದು ತಮ್ಮನ್ನು ಮಾತನಾಡಿಸುವ ಗಟ್ಟುಳ್ಳ ಸಾರಥಿ ನಾನಲ್ಲವೇನೋ ದೇವ. ಯಾರಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ? ಎಲ್ಲ ಈ ಸಾರಥಿ ನಮ್ಮ ನಾಮಾಂಕಿತವೇನೆಂದರೆ ಏನು ದೇವ? ಕಡಿಮೆ ದುರ್ಗುಣ ದುರ್ಯೋಧನ ಬಲವಲ್ಲ ನುಗ್ಗು ನುಗ್ಗು ಮಾಡುವ ಎಕ್ಕಳ ವೀರ ಗಂಡಗಲಿ ಎಂದಲಿಸಿದ ನೋಡು ಪಾಂಡವನ ಮೋಡ ಕುಮಾರ
ಚಕ್ರವರ್ತಿ ಸಾರುತ್ತಿರುವ ವೀರಾಭಿಮಾನ್ಯನಂದ ಜಯವೇರಿಯನ್ನು ಓಡಿಸು ಸಾರಥಿ, ಓಡಿಸು ಜಯವೇರಿ ಜಾಗ್ರತೆ. ಬಂಗಾರದಿಂದ ಕಂಗೊಳಿಸುವ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ ಈ ಸಾರಥಿ ಹೋಗದೆ ಈ ಸಭಾ ಮಟ್ಟಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ? ಸೇನಾಧ್ಯಕ್ಷನಾದ ಘಟಕಾಚಾರ್ಯನೆಂಬ ದ್ರೋಣನ ಜಗದಯ್ಯವನ್ನು ಪ್ರಕಟಿಸಿರುವಂತೆ ಜನಕನಾದ ಕಿರೀಟಿಯು ಸಪ್ತಕರ್ಣನೇ ಸಮರಂಗಕ್ಕೆ ಕೈ ನೀಡುವಂತೆ. ಸಾರಥಿ ಹೋಗದೆ ಭೀಮ ಸಾತ್ಯಾಗಿ ಮೊದಲಾದವರ ಚಕ್ರಬಿಂಬದ ಕೋಟೆಯ ಭೇದವನ್ನು ಅರಿಯದೆ ಬಹು ಕಷ್ಟಪಡುತ್ತಿರುವಂತೆ. ಸಾರಥಿ ಹೋಗದೆ ತಾತವಿಲ್ಲದ ಧರ್ಮಜನ ಪಾದಾಂಬಜಗಳಿಗೆ ವಂದಿಸಿ ಕುರುಬಡೆಯ ಮಡಿಯಬೇಕೆಂಬ ಕಡತಮಕದಿಂದ ಬರೋಣವಾಯಿತು. ಸಾರಥಿ ತಿಳಿಯುತ್ತೆ ನಮ್ಮನ್ನ ಸಂಗತಿ ತಿಳಿಯಿತು ಭೂಪತಿ. ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಬಳಿರಿಯಲ್ಲ ಈ ಸಾರಥಿ ನಮ್ಮ ಜನಕನಾದ ಧರ್ಮಜನಲ್ಲಿಗೆ ಹೋರಾಡಿ ಸಾರಥಿ ಹಾಗೆ ಜಾಗ್ರತೆ ನಿಮ್ಮೆಟ್ಟುವಂತಾಗಲಿ ಭೂಪತಿ. ಮಂಜು ಇವರು ಅಭಿಮಾನ್ಯ ಪಾತ್ರ ಮಾಡಿದಂತವರು ಒಂದು 5 ತೊಲೆ ಬೆಳ್ಳಿ ಕಡಗ ಮತ್ತು ಒಂದು ಬೆಂಗಳೂರು ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಹೀರಾಳ ಸಿದ್ಲಿಂಗ ಇವರು ಅಭಿಮಾನ್ಯ ಪಾತ್ರ ಮಾಡಿದಂತವರು 501 ರೂಪಾಯಿ ಮತ್ತೆ ಪುಷ್ಪದ ಮಾಲೆಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಪಾತ್ರ ಮಾಡಿದವರು 501 ರೂಪಾಯಿ ಮತ್ತೆ ಗುಲಾಬಿ ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಹೀರಾಳ ಸಿದ್ಲಿಂಗ ಇವರು ಧರ್ಮಜನ ಪಾತ್ರ ಮಾಡಿದ್ದಾರೆ. ಬೆಂಗಳೂರು ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಅಭಿಮಾನ್ಯ ಪಾತ್ರ ಮಾಡಿದ್ದಾರೆ. ಬೆಂಗಳೂರು ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಕಾಳಿಂಗಪ್ಪ ಇವರು ಅಭಿಮಾನ್ಯ ಪಾತ್ರ ಮಾಡಿದ್ರೆ ಒಂದು ಬೆಳ್ಳಿ ಉಂಗುರ 501 ರೂಪಾಯಿ ಒಂದು ಹೂವಿನ ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ದಯವಿಟ್ಟು ದುಡ್ಡು ಆಯ್ಕೆ ಮಾಡೋರು ಲೀಸ್ಟ್ ಬರೆಸಬೇಕಾಗಿನಂತೆ. ಮೂಗಲ್ತಟ್ಟಿ ನಾಗರಾಜ್ ಇವರು ಧರ್ಮಜನ ಪಾತ್ರ ಮಾಡಿದ್ರೆ ಒಂದು ಬೆಳ್ಳಿ ಕೊಡಗವನ್ನು ಬಹುಮಾನ ಪ್ರಕಾರ ಮಾಡ್ತಾರೆ. 6 ತೊಲೆ ಬೆಳ್ಳಿ ಕಡಗ. ದಯವಿಟ್ಟು ಖಾಲಿ ಮಂದಿ ಕೆಳಗೆ ಇಳಿಬೇಕು. ಖಾಲಿ ಮಂದಿ ಕೆಳಗೆ ಕೇಳ್ರಿ. ಖಾಲಿ ಮಂದಿ ಕೆಳಗೆ ಕೇಳ್ರಿ. ಯಾರು ಹೇಳಂಗಿಲ್ಲ ವಿಡಿಯೋ ಬೋಗ್ತಿದ್ರಾಗ ಯಾರು ನಡ್ರಿ ಮದುವೆ ಬಂದಂಗೆ ಬರ್ತಾವ ಎಷ್ಟ ಫೋಟೋದಲ್ಲಿ ವಿಡಿಯೋದಾಗ ಬಿದ್ದಿರ್ತಾರ ವಿಡಿಯೋದಾಗ ಬಿದ್ದಿರ್ತಾರ. ನಮೋ ನಮೋ ಧರ್ಮನಂದನ ಮಾಧವನ ನಿನ್ನ ಪಾದ ಪದ್ಮಗಳಿಗೆ ವಂದನ. ಈ ಕಂದನ ಇಂಗ್ಲಾಬನ್ನು ಲಾಲಿಸೋ ಇಕ್ಕಣ ಐಶ್ವರ್ಯ ಮಸ್ತ್ ಮೇಲಕ್ಕೆ ಪುತ್ರ ಕೋಮಲ ಗಾತ್ರ. ಆಹೋ ಧರ್ಮ ಪ್ರವರ್ತನೆ ಚಕ್ರಬಿಂಬದೊಳ್ಳ ತೋರಿ ವೈರಿಗಳ ಶಿರವನ್ನು ತರಿಯುವನು ಎನ್ನ ಧೈರ್ಯವನ್ನು ನೋಡಬೇಕೇ. ಅಹೋ ಜನಕ ಬಾಲಕ ಎಂದಗೆ ನಿಯಮವನ್ನಿಟ್ಟರೆ ಜಯಪ್ರದನಾಗಿ ನಿಯಮವನ್ನಿಟ್ಟರೆ ಅವರವರಲ್ಲ ಕೌರವರ ಬಲವಲ್ಲ ಅಂದನ ಮುರಕ್ಕೆ ನಡೆಸಿ ಬರುವ ಧರ್ಮಪಾಲ ಪದ್ಮದಲ್ಲಿ ತೋರಿಸ ನೋಡಿ ಅನ್ನ ಕೋಲಾರ. ಬಾಲಕ ಹಾಗಾದ್ರೆ ಹೇಳವನ್ನ ಕೇಳ. ಅಪ್ಪಯ್ಯ ಏನು ಚೆನ್ನಾಗಿ ಹೇಳ. ಸಮರಂಗದ ಸಲ್ಲದ ಮಗನೇ. ಏತಕ್ಕೆ ಸಲ್ಲವದ ಜನಕ? ಚಿಕ್ಕವನಲ್ಲವ ಮಗನೇ. ನಾನು ಚಿಕ್ಕವನಾದರೆ ಎನ್ನ ಕರದೋಳಿ ಬಿಲ್ಲ ಬಾಣ ಚಿಕ್ಕವೇನಪ್ಪಯ್ಯ. ಹಾಗಾದ್ರೆ ಹೇಳವನ್ನ ಕೇಳ ಬಾಲಕ. ಅದೇನು ಚೆನ್ನಾಗಿ ಹೇಳ ಜನಕ. ಘೋರ ಸಮರ ಬೇಗಲಿನೆಗೆ ವೀರ ಕೋರನೆ ಬಾರ ಸುಮ್ಮನೆ ಘೋರ ಸಮರ ಬೇಗಲಿನೆಗೆ ವೀರ ಕೋರನೆ ಬಾರ ಸುಮ್ಮನೆ
ಬಾಳು ಸುಮ್ಮನೆ ಚೆನ್ನಾಗಿರುತ್ತೆ ಭುವನದೊಳಗೆ ಸೂರರಿವರ ಭೀಮನ ಕುಲವ ಛತ್ರಬಿಂಬ ಬಳಿಯವಾಗ ತೆರಗಿ ಬಂದರ ಸಮರವ ಸಲ್ಲದ ಮಗನೇ ಸಮರಂಗವು ಹೇಳತಕ್ಕೆ ಸಲ್ಲವಲ್ಲ ಜನಕ ಹಾಗಾದ್ರೆ ಹೇಳುವನು ಕೇಳ ಬಾಲಕ ಚೆನ್ನಾಗಿದೆ ಜನಕ ಭುವನದೊಳಗೆ ಸೂರರಿವರ ಭೀಮನ ಕುಲವ ಛತ್ರಬಿಂಬ ಬಳಿಯವಾಗ ತೆರಗಿ ಬಂದರ ಜಯಿಸಲಾಗದೆ ಸಮರ ಗೆಲಿಯಲಾಗದೆ ಜಯಿಸಲಾಗದೆ ಸಮರ ಗೆಲಿಯಲಾಗದೆ ಅಪಜಯವ ಪಡೆದ ಬಂದರು ನಿಮ್ಮ ಜನಕರು ಘೋರ ಸಮರ ಬೇಡ ನಿನಗೆ ವೀರ ತೋರನೆ ದೇವಾರ ಸುಮ್ಮನೆ ಈ ನಿನ್ನ ಪೌರುಷ್ಯದ ನುಡಿಗಳಂತೇಳಿ ಎನ್ನಗಾಯಿತು ಮಹಾನಂದ ಅಹೋ ಕಂದ ಅವು ಅಪ್ಪಯ್ಯ ಈ ವಸಿದ್ಯೋಳ ಹಸಮ ಭುಜಬಲರಾದ ಕರ್ಣ ದ್ರೋಣಾದಿಗಳ ಕಾಳುವನ್ನು ಎಸುವುದಕ್ಕೆ ಪಶುಪತಿಗಳಿಗೆ ಆದ್ರೆ ಅಸಾಧಾರಣವಾಗಿ ತೋರುವುದು ಎಳೆ ಬಿಸಿಲಿನಂತೆ ಒಪ್ಪು ನಿನ್ನಂತ ಶಿಶುವಿನ ಕಳಿಸಿಕೊಡೆಯುವುದು ಎನ್ನಿಂದಾಗ ಬಾಲ ಭಾಗ್ಯ ಗುರುಶೀಲ ಆಹೋ ಜನಕ ಬಾಲಕ ಬಂದೂರ ಬಲಶಾಲಿಯಾದ ಸಿಂಹದ ಮರಿಯ ಸಣ್ಣದಾದರ ಗಜದ ಕುಂಭಸ್ಥಳವನ್ನು ಭೇದಿಸಿ ರುಧಿರವನ್ನು ಕುಡಿಯದೆ ಬಿಡಬಲ್ಲದೆ ಅಪ್ಪಯ್ಯರೇ ಬಾಲಕ ಮುಕುಂದನ ಕಂದನಾಗಿರುವ ಕಾಲಗೋಳ ಪೋತನಯ ಮೊದಲಾದ ರಕ್ಕಸರ ವೃಂದಗಳನ್ನು ಹೊಂದ ಬಿಡಲಿಲ್ಲ ಸಂಗ್ರಾಮಕ್ಕೆ ಮುಂಗಾರಿ ಮಿಂಚಿ ನಿಂತ ರಥವರಡಿ ದುರ್ಯೋಧನಾದಿಗಳಿಗೆ ಭಂಗವಂತಾರದಿದ್ದರೆ ಶೃಂಗಾರವಾಗಿ ಬರೆಯುವ ಈ ಭುಜತ್ತರಿಗಳ ತೋಳಗಳ ಬಗ್ಗೆ ಅಹೋ ಜನಕ ಬಾಲಕ ನಾನ್ ನುಡಿದ ನುಡಿಸಟ ಯಾದರ ನಾಲಿಗೆ ಬಿಡಿದ ಸರ್ರದ ಶೀಲ ದ್ರೌಪದಿಯ ಲೋಲ ಆ ಸುಯೋಧನುಸುತರಿಗೆ ನಾರಾಯಣ ಚೂರ ಬಾಲಕ ಹಿಡಿವಲ್ಲದ ಮತ್ತೆ ಹೇಳವನ್ನ ಕೇಳೋ ಚೆನ್ನಾಗಿ ಜನಕ ಪ್ರೇಮ
ಮುಖದ ಮಗುವಿನ ಸಮರಕ್ಕೆ ಕಳಿಸಿದರೆ ಈ ಅಪಕೀರ್ತಿಯ ಪಾತ್ರನಾಗಿವನು. ಅಹೋ ಬಾಲಕ, ಅಹೋ ಅಪ್ಪಯ್ಯನೇ, ಹರಿಯದ ತಾರಳನನ್ನು ದುರಕ್ಕೆ ಕಳಿಸುವುದಕ್ಕಿಂತ ಆ ಕೌರವೇಂದ್ರನಿಗೆ ಈ ಧನ್ಯ ಬಿಟ್ಟು ಕೊಡುವುದು ಲೇಸಲ್ಲವೇನು? ಎಮ್ಮಂಥ ಹಿರಿಯರು ನಾವಿದ್ದು ಹರಿಯದ ಬಾಲಕನನ್ನು ಸಮರಕ್ಕೆ ಕಳಿಸಿದರೆ ನರನು ಬಂದು ಮಾತಿನ ಭಾರವನ್ನು ಹೊರಿಸುವನು. ಬರದಿಂದ ಸಮರಕ್ಕೆ ಹೋಗುವುದು ಸರಿಬಾರದ ಪಾರ್ಥನ ಪುತ್ರ ಕೋಮಲ ಗಾತ್ರ ಕುಂತಿ ಗರ್ಭಾಬ್ದಿಗೆ ಹಿಮಕಿರಣ ಪ್ರಾಯನಾದ ಸದ್ಧರ್ಮ ಭೂಪ ಬಾಲಕ, ಕೌರವರೆಂಬ ಜಂಬುಕಗಳನ್ನು ಓಡಿಸಿ ಬರುವನು ನೋಡನ್ನ ಭುಜಬಲದ ಪ್ರತಾಪ. ಜನಕ ಬಾಲಕ, ನಿಮ್ಮ ಸಂಪೂರ್ಣ ಆಶೀರ್ವಾದ ಎಂಬ ಅಡಗ ಇರಲು ಛತ್ರ ಸೈನಿಗಳೆಂಬ ನದಿಯನ್ನು ದಾಟಲು ಸಂಶಯಕ್ಕೆ ಧರ್ಮಬೋರ ನೋಡನ್ನ ದಿಗನ. ದ್ರೌಪದಿ, ಕನಸಿನೋಳಾಗಲೇ ಮನಸ್ಸಿನೋಳಾಗಲೇ ಕನಸಿನೋಳಾಗಲೇ ಮನಸ್ಸಿನೋಳಾಗಲೇ ಆಡುವಾಗಲೇ ನಿನ್ನ ಧ್ಯಾನದಂತೆ ಹಾಡುವಾಗಲೇ ನಿನ್ನ ಧ್ಯಾನದಂತೆ ನಿನ್ನನ್ನು ನಂಬಿದ ಬಾರೋರಂಗವೇ. ನಿನ್ನನ್ನು ನಂಬಿದ ಬಾರೋರಂಗವೇ. ಜಗದೋಪಾಲಕ ನೇನಂತೆ ಜಗದೋಪಾಲಕ ನೇನಂತೆ ವಾರಂಗ ಶ್ರೀರಂಗ ಶ್ರೀರಂಗ ಪಾಂಡುರಂಗ. ಒಂದು ಬಾಗಿಲಿ ಗ್ರಾಮದಲ್ಲಿ ಮುಂದಿನ ಯುಗಾದಿ ಪಾಡ್ಯಕ್ಕೆ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಅಂಗವಾಗಿ ಸುಂದೋಪಸುಂದರ ಎಂಬ ಪೌರಾಣಿಕ ನಾಟಕವನ್ನು ಅದೇ ಗ್ರಾಮದಲ್ಲಿ ಆಡುವರು. ಅದೇ ಗ್ರಾಮದವರಾಗಿರುವಂಥ ಹಾರ್ಮೋನಿಯಂ ಮಾಸ್ಟರ್ ಎ ಸಿದ್ದಪ್ಪ ತಾತನವರಿಗೆ 5,000 ರೂಪಾಯಿನ ನಾಟಕವನ್ನು ಕಲಿಸುವುದಕ್ಕಾಗಿ ಅಡ್ವಾನ್ಸ್ ಆಗಿ ಕೊಟ್ಟಿರ್ತಾರೆ. ಅದೇ ಗ್ರಾಮದವರು ತಗಪ್ಪ. ಅದೇ ಗ್ರಾಮವಂತಲ್ಲ, ಈ ಗೆಜ್ಜಲ್ಲಿ ಬೇರಲ್ಲ, ಒಂದಾಗಲಿ ಬೇರಲ್ಲ.
ಗೆಜ್ಜೆ ಗ್ರಾಮದವರೇ ಅನ್ಕೋಬೇಕು ನಾವು. ಆದರೆ ಒಂದ್ವಾಲಿ ಗ್ರಾಮದವರು ನಮ್ಮವರು ಕೊಟ್ಟಿರ್ತಾರೆ. ಆದ ಕಾರಣ ಈ ಕಾರ್ಯವನ್ನು ಶ್ರೀ ಪೋತಲಿಂಗೇಶ್ವರ ಕರಣ ಕಟಾಕ್ಷೆಯಿಂದ ನಡೆಸಿಕೊಡಲೆಂದು ನಾನು ಹಾರೈಸುತ್ತೇನೆ. ಅಕ್ಷರ ಭೀಮಾ ಇವರು ಧರ್ಮಜನ ಪಾತ್ರ ಮಾಡಿ 201 ರೂಪಾಯಿ ಮಾಡಿರ್ತಾರೆ. ಐಶ್ವರ್ಯ ಮತ್ತು ಮೇಲಕ್ಕೆ ದ್ರೌಪದಿ ಧರ್ಮರಾಜನಿಗೆ ನೀನೇ ತಕ್ಕ ಸತಿ. ಪ್ರಾಣೇಶ್ವರ ಕಾಂತಿ ಹೇಳುವನ ಕೇಳು. ಚೆನ್ನಾಗಿ ಹೇಳ ಕಾಂತಿ. ಇದೇನು ದುರ್ಲಭ. ಹಮ್ರದ ತರಂಗೆಡಂತ ಒಪ್ಪು ಅಭಿಮನ್ಯು ಇವನ ಮೇಲೆ ಪಾರ್ಥನೋ ಬಹು ಪ್ರೇಮ. ಹೌದು ಸುಂದರಿ. ಕಾಂತ ಕಾಂತಿ ಕುಳಿತರೋ ನಿಂತರೋ ಮಗನ ಬಾಲ ಲೀಲೆಯನ್ನು ನೋಡಿ ಆನಂದ ಪಡುವನು. ಹೌದು ಕಾಂತಿ. ಪಾರ್ಥರಲ್ಲದ ಸಮಯದಲ್ಲೇ ಮಗನ ಸಮರಂಗದ ಚಿಂತೆ ಬಿಡಿಸಿ ಬುದ್ಧಿ ಪೇಳುವುದು ಲೇಸಲ್ಲವೇ. ಹೌದು ಕಾಂತಿ. ಕಾಂತ ಕಾಂತಿ ಸುಕುಮಾರನನ್ನು ಸಮರಕ್ಕೆ ಕಳಿಸಿದೆ ಲೋಕದಳು ಅಪಕೀರ್ತಿಗೆ ಪಾತ್ರನಾಗುವೆ. ಕಾಂತ ಮತಿವಂತ. ಕಾಂತಿ ಹಾಗಾದ್ರೆ ಹೇಳುವನ್ನ ಕೇಳು. ಚೆನ್ನಾಗಿ ಹೇಳು. ಹೇಳ ಸಂಗತಿ ಕೇಳ ದ್ರೌಪದಿ ಹೇಳ ಸಂಗತಿ ದುರದಹಾಸ ಸಮ್ಮತಿ ದುರದಹಾಸ ಬೆಳಸ ಸುತ್ತಗೆ ಹೇಳ ಸಮ್ಮತಿ ಕೇಳ ದ್ರೌಪದಿ ಹೇಳ ಸಂಗತಿ. ಸಮರದ ಸಾರವ ಅರಿದವರು ಸಮರದ ಸಾರವ ಅರಿದವರು ದ್ರೌಪದಿ ಹೇಳುವ ಸಂಗತಿ
ಮುಡಿರಾಜ್ಯ ಮುಖಿಯಾದ ಮಡದೀಮಣಿ ಕಾಂತ ಪಡಹಿಪ ಕೌರವನ್ನ ಪಡಗಳಿಗೆ ಕರ್ಣ ದ್ರೋಣಾದ್ಯಂ ಸದೆಬಡದು ಬರುವೆನು ಎಂದು ಎನ್ನ ಪಾದ ಜಡಜಂಗಳ ಬಿಡುದು ಬೇಡಿಕೊಳ್ಳುವೆನು. ಹಾ ಅಹೇ ಕಾಂತೆ, ಕಾಂತ ನಾನು ಎಷ್ಟು ವೇದನ ಕೇಳವಲ್ಲ ಕಾಂತೆ, ಅವನಿಗೆ ಹತ್ತಿರ ಬಿಟ್ಟದ ಭ್ರಾಂತೆ. ಅಹೋ ರಮಣ, ಕಾಂತೆ ಹೇಳೋ ಹಲ್ಲರೆ ಮತ್ತೆ ಹೋದನು ಕೇಳು. ಅಯ್ಯೋ ಚೆನ್ನಾಗಿ ಹೇಳು ಕಾಂತೆ. ಒಡವೊಟ್ಟೆ ಕೋವಿದನಾದ ಕಾಂತ, ಕಾಂತೆ ನೆಮ್ಮಂತ ಹಿರಿಯರು ಕುಳಿತು ಅರಿಯದ ಮಗನ ದೊರೆದ ಆಸೆ ಬಿಡಿಸಲಾರೆ ಎಂದು ಕೇಳಿದರೆ ನಾನೇನು ಹೇಳಲಿ ಕಾಂತ? ಕಾಂತೆ ನಿನ್ನ ಒಡ ಹುಟ್ಟಿದ ಭೀಮಾರಿಗಳ ಕೋಪ ತಾಳಿದಾಗ ನೀತಿಯನ್ನು ಹೇಳಿದಂತೆ ಕಂದನಾದ ಅಭಿಮಾನ್ಯನಿಗೆ ಹೇಳಬಾರದೆ ರಮಣ? ಕಾಂತೆ ನಿನ್ನ ಒಡ ಹುಟ್ಟಿದವರ ಮೇಲಿರುವ ಅಂತಃಕರಣವು ತರುಣರಾದ ಅಭಿಮಾನ್ಯನ ಮೇಲೆ ಇಲ್ಲ ರಮಣ. ಮಾಡು ನಿನ್ನ ಕಠಿಣ ಗುಣ. ಕಾಂತೆ ಇದು ಅಲ್ಲದೆ ಮತ್ತೆ ಹೇಳುವನೆ ಕೇಳು. ಹಾನಿಜರೊಳ್ಳ ಪ್ರೇಮವೋ ಮಗನ ಮೇಲೆ ಭೇದವೋ ಸಾರಸ ಜಾತ್ಯನೆಲ್ಲೊಳಗೇಕೆ ಇಂಥ ಭೇದ ಕಲ್ಪನವೋ ಸಾರಸ ಜಾತ್ಯನೆಲ್ಲೊಳಗೇಕೆ ಇಂಥ ಭೇದ ಕಲ್ಪನವೋ ಅಂತ ಹೇಳವನು ಕೇಳೋ. ಸತ್ಯ ಶಾಂತಿ ಧರ್ಮದ ಗುಣವು ಎನಗ ಪರಮ ಮಂತ್ರವು ರೋಷ್ಟತನದಿ ಹೀನ ಗುಣವು ಎನ್ನ ಮನಕ್ಕೆ ಮಾನವು. ಜರೋಳ ಪ್ರೇಮವೋ ಮಗನ ಮೇಲೆ ಭೇದವೋ ಸತ್ಯ ಶಾಂತಿ ಮದ ಗುಣವೋ ಎನ್ನ ಮನಕ್ಕೆ ಬಾರವೋ ಸತ್ಯ ಶಾಂತಿ ಧರ್ಮದ ಗುಣವೋ ಎನ್ನ ಮನಕ್ಕೆ ಬಾರವೋ. ಅಹೇ ಸರ್ವಜಾಕ್ಷಿಯೇ ಕಾಂತ, ಸಹೋದರ ಮೇಲಿದ್ದ ಅಂತಃಕರಣವು ಪಾರ್ಥನ ಮಗನದ ಅಭಿಮನ್ಯಗೆ ಮೇಲೆ ಇಲ್ಲವೆಂದು ಬರಿದೆ ಭೇದವನ್ನು ಕಲ್ಪಿಸುವಿಯ? ಹೌದು ಪ್ರಿಯ. ಹೇ ಕಾಂತೆ, ಕಾಂತ ತತ್ವೇದ ರಹಿತನಾಗಿದ್ದವನ ಮೇಲೆ ತತ್ ಭೇದವನ್ನು ಭೇದಿಸುವಿಯ ರಮಣಿ ಸದ್ಗುಣ ಭರಣಿ. ಓಹೋ ಕಾಂತ, ಕಾಂತೆ ಹೇಳುವನು ಚೆನ್ನಾಗಿ ಕೇಳು. ಅಯ್ಯೋ ಚೆನ್ನಾಗಿ ಹೇಳ ಕಾಂತೆ. ಹೋಗ
ಪೋಗ್ಯನು ಎಂದು ಕೇಳಿದರೆ ಪಾರ್ಥನಿಗೆ ನೀನೇನು ಉತ್ತರ ಹೇಳಿ? ನಾನು ಎಷ್ಟು ಕಲಕನ್ನು ಕೇಳವಲ್ಲ ಕಾಂತೆ. ಕಾಂತ ಕಾಂತೆ ಪ್ರೀತಿ ಪರನಾದ ಪುತ್ರನನ್ನು ಜೀವಘಾತಕರಣ ಸಮರಕ್ಕೆ ಕಳಿಸಿದರೆ ಪಾರ್ಥನ ಬಂದು ಮಾತಿನ ಭಾರ ವರಿಸೇನು. ಸಿಂಧು ಪ್ರೇಷಣದಿಂದ ಕಣ್ಣನಿಗೆ ನೇಮವನ್ನು ಕೊಡಬೇಕಂತ ಗುಣವಂತ. ಅಯ್ಯ ಕಾಂತೆ ಹೇಳವಲ್ಲ ಮತ್ತೆ ಹೇಳವಲ್ಲ ಕೇಳೋ. ನಾ ಹೇಳೋ ಸಾತಿಯೇ ಪ್ರಿಯ ಕಾಂತೆಯೇ ಸುತನಿಗೆ ನೇತೆಯ ತೇಳೆ ಮತಿಯ ಸಾತಿಯೇ ಪ್ರಿಯ ಕಾಂತೆಯೇ ನೇತೆಯ ತೇಳೆ ಮತಿಯ ಸಾತಿಯೇ ಪ್ರಿಯ ಕಾಂತೆಯೇ ಸಾತಿಯೇ ಪ್ರಿಯ ಕಾಂತೆಯೇ ಸುತನಿಗೆ ನೇತೆಯ ತೇಳೆ ಮತಿಯ ಸಾತಿಯೇ ಪ್ರಿಯ ಕಾಂತೆಯೇ ಮಂದ ಗಮನಿಯಾದ ಚಂದ್ರಮುಖಿ ಇಂದಿನ ದಿನ ಪದ್ಮಹುವ ಎಂಬ ಬಂಧುವಿನ ಕಾಲವನ್ನು ನೇಮಿಸುವುದು ಅಂತ ಇಂದ್ರಾತ್ರಿಗೆ ಅಸದಳವಾಗಿ ತೋರುವುದು. ಅಹೇಯ ಕಾಂತೆ ಕಾಂತ ಕಣ್ಣನಾದ ಅಭಿಮಾನಿಗಳನ್ನು ಹಿಂದಿನ ಹವಕ್ಕೆ ಹೋಗದಿರಿ ಎಂದು ಅವನ ಮನಸ್ಸಿನ ಸಂದೇಶವನ್ನು ಬಿಡಿಸಿ ಎಮ್ಮಯ ಮಂದಿರಕ್ಕೆ ಕರೆದುಕೊಂಡು ಬಾ ಸಖಿ ಸುಬ್ರಾಂತಮುಖಿ. ನಿನ್ನ ಇಷ್ಟಂತಾಗಲೇ ಪ್ರಿಯ. ನಮೋ ನಮೋ ಜನನಿ ಸೌಖ್ಯ ಪ್ರಧಾಯಿನಿ. ಔಷಧ ಮಸ್ತ ಮೇಲೆ ಕೇಳು ಕುಮಾರ. ಕಂದ ಅಮ್ಮಯ್ಯ ನೀನು ಹೋಗುವ ಪೈಡವನಿಗೆ ನಮ್ಮನ ಕಂದ ಮಾತೆ ಹೇಳುವನ ಕೇಳು. ಚೆನ್ನಾಗಿರೋ ಅಮ್ಮಯ್ಯ.
ಆಹೋ ಜನನಿಯಾದ ದ್ರೌಪದಿ ಕರ್ಣರಾದ ಅಭಿಮನ್ಯು ಸುಯೋಧನದ ಬಲ ಸಮೂಹವಲ್ಲ ಮಾಡಿ ಬರಲು ಜನರೇ ರಣ ರಣಮಂಡಲದೊಳಗವರ ರುಂಡಂಗಲಂಬ ದಿಂಡ ಗಡಿಮೆ ಭೂಮ ಮಂಡಲದ ಇದೇ ಹಂಗನೆ ಮಾಡಿಕೊಂಡು ಬರೋಣ ಮಾತೆ ದೇವವನ್ನು ಕಡೆ ಜಾಗ್ರತೆ ಮರಳು ತಾನಾಗೆ ಮೇಲ ದೊರಕ್ಕೆ ಹೋಗವಾರೇನ ಮರಳು ತಾನಾಗೆ ಮೇಲ ದೊರಕ್ಕೆ ಹೋಗವಾರೇನ ಮಗನೇ ಅಮ್ಮಯ್ಯ ಬಿಟ್ಟು ಬಿಡು ನಿನ್ನ ಹಠವನ್ನು ಬೇಗನೆ ಕಂದ ಮಾತೆ ನಿನ್ನ ಜನಕನಾದ ಪಾರ್ಥನೆಲ್ಲರ ಸಮಯದಲ್ಲೇ ಚಕ್ರವೆಂಬ ಭೇದಿಸುವುದು ದಿಕ್ಪತಿಗಳಿಗೆ ಸಾಧ್ಯ ಏತಕ್ಕೆ ಸಾಧ್ಯವಲ್ಲ ಮಾತೆ ಕಂದ ಅಮ್ಮಯ್ಯ ಹೊರಗೆ ಮರಳುತನದಿಂದ ಹಿರಿಯರ ಮಾತು ಧಿಕ್ಕರಿಸಿ ಹೋದರೆ ಎನ್ನ ಮನಸ್ಸಿಗೆ ಸರಿ ಬಾರದು ಮುಂದೆ ನಿನಗೆ ಶುಭ ತೋರದು ಮಗನೇ ಬಿಟ್ಟು ಬಿಡ ನಿನ್ನಾಟವನ್ನು ಬೇಗನೆ ಆಹೋ ಮಾತೆ ಶೀಘ್ರವಾಗಿ ಅಗ್ನಿಯ ಮಾಡು ಅಗ್ನಿ ಸಂಭೂತೆ ಈ ಕ್ರಮನಾದ ನಿನ್ನ ನಂದನನು ಸಾಮಾನ್ಯದವನೇ ಚಕ್ರ ಬಿಂಬವನ್ನು ಚಿಕ್ಕವನಿಂದ ಭೇದಿಸೋದಾಗದಂದರೆ ನಾವೇನು ದ್ರೋಹೇಡಿ ಪುತ್ರನು ಹೇಗೆ ಯಾರು ಹೇಳಿದರು ಕುಮಾರ ಬರೀ ಐದಾ ಸೈನ್ಯವನ್ನು ದಿಗ್ಪಾಲನ ಮಾಡದಿದ್ದರೆ ಪಾರ್ಥನಿಗೆ ತಕ್ಕ ಮಗನಲ್ಲವನ್ನು ಧಿಕ್ಕಾರ ಮಾಡ ಮಾತೆ ನೇಮವನ್ನು ಕೊಡದಾಗ್ತದೆ ಕಂಡನೆ ನಿನ್ನಾಗೆ ನನ್ನ ಗೋತೆಯಾಗ ಕಂಡನೆ ನಿನ್ನಾಗೆ ನನ್ನ ಗೋತೆಯಾಗ ಚೆಂದ ಪೋರೇಶನ ಚೆಂದ ಪೋರೇಶನ ಮಗನೇ ಅಮ್ಮಯ್ಯ ನಿನಗೆ ಸರಿಯಲ್ಲ ಇಂಥ ಕಠಿಣ ಗುಣ ಯಾತಕ್ಕೆ ಸರಿಯಲ್ಲ ಮಾತೆ ಎನ್ನ ಕಾಂತನೆಲ್ಲದ ಸಮಯದಲ್ಲೇ ಸಮರಕ್ಕೆ ಹೋಗನೆಂದರೆ ಎನ್ನ ಮನಸ್ಸಿಗೆ ಸರಿಬಾರದು ನಮ್ಮ ಜನಕನಾದ ಪಾರ್ಥನಿಗೆ ಅನುಕೂಲವಿಲ್ಲದ ಪಕ್ಷದಲ್ಲಿ ನಾನೇ ಹೋಗುವನೆಂದು ನಿರ್ಧಾರ ಮಾಡುವನ ಮಾತೆ ಕಂದ ಅಮ್ಮಯ್ಯ ತಂದೆ ತಾಯಿಗಳ ಮಾತು ಮೇರೆ ಪೋರರೆ ಸಿಂಧು ಪುರೇಶನ ಮೆಚ್ಚನ ಬಾಲ ಭವ್ಯ ಗುಣಶೀಲ ಆಹೋ ಪಂಚ ಪಾಂಡವರ ಪಟ್ಟದ ರಾಣಿ ಇಂದಿನ ಸಂಗ್ರಾಮಕ್ಕೆ ಹೋಗದ ಬಿಡಲು ನಿನ್ನ ಪಾದದಾಣೆ ಸುಭದ್ರ ಅಮ್ಮಯ್ಯ ಆಹೋ ಮಾತೆ ಆತಳಿತ ಪರಾಕ್ರಮ ನಮ್ಮ ಜನಕನಿದ್ದು ಚಚ್ಚುತ ನಡೆ ಆವಿಷ್ಯ ಗತಿಸಿದ್ದರೆ ಹೆಚ್ಚಿಗೆ ಬರೆಯುವುದಕ್ಕೆ ಶಸ್ತ್ರಾಸ್ತ್ರನಾದ ಬ್ರಹ್ಮನು ಶಸ್ತ್ರಾಸ್ತ್ರನಾದ ಬ್ರಹ್ಮನು ಹೆಚ್ಚಿನವರೇ ಹೇಗೆ ಓಹೋ ಮಾತೆ ಕುಮಾರ ಜನಸಿರುವ ಜೀವತೆಗಳಿಗೆಲ್ಲ ಬರೋದಕ್ಕೆ ಪ್ರತಿ ಉಂಟೆ ಜನನಿ ಬಿಡುವಿಲ್ಲ ಬರದ ವೇಚನೆ ಅಪ್ಪ ಸಾರಥಿ ಅಮ್ಮ ಜನನಿ ನಾನು ಎಷ್ಟು ಹೇಳಿದರೋ ಅಭಿಮನ್ಯು
ಅಭಿಮನ್ಯನು ಒಂದೇ ಹಠವನ್ನು ಹಿಡಿದನು. ಹೌದು ಮಾತೆ. ಇವನ ಎತ್ತ ತಾಯಿಯಾದ ಸುಭದ್ರನ್ನು ಬರೆಯಲು ಸಾರಥಿ ಹೋಗಲಿನತ್ತೆ ಜಾಗ್ರತೆ. ನಿಮ್ಮಿಷ್ಟದಂತೆ ಆಗಲಿ ಜನನಿ ಸುಭದ್ರ. ದೇವಾ ಮಹಾದೇವಾ ದೇವಾ ಮಹಾದೇವಾ ನೀಡುಗಾಯ ಭಾವ ದೇವಾ ಮಹಾದೇವಾ ಮಂಗಳ ಚೇರಿತ ಸೋಗೋಣ ಪೂಜಿತ ಮಂಗಳ ಚೇರಿತ ಸೋಗೋಣ ಪೂಜಿತ ಭೋಂಗೆ ವಂದಿತ ಪಾವನ ಚೇರಿತ ಭೋಂಗೆ ವಂದಿತ ಪಾವನ ಚೇರಿತ ಒಬ್ಬರ ಮಾನವರ ಪಾಲ ಪೂಜಿತ ಒಬ್ಬರ ಮಾನವರ ಪಾಲ ಪೂಜಿತ ಶಂಭೋ ಶಂಕರ ಸೋಮನಾಥ ಶಂಭೋ ಶಂಕರ ಸೋಮನಾಥ ದೇವಾ ಮಹಾದೇವಾ ಭೀಕರ ತಾಂಡವ ನೃತ್ಯವನಾಡಿ ದಕ್ಷ ಬ್ರಹ್ಮನ ಶಿರವ ಚೆಂದಾಡಿ ಭೀಕರ ತಾಂಡವ ನೃತ್ಯವನಾಡಿ ದಕ್ಷ ಬ್ರಹ್ಮನ ಶಿರವ ಚೆಂದಾಡಿ ಮನ್ಮಥ ದೇಹವ ದಗ್ಧವ ಮಾಡಿ ಮನ್ಮಥ ದೇಹವ ದಗ್ಧವ ಮಾಡಿ ಪಾರ್ವತಿ ಕಲ್ಯಾಣದ ಲಾಲೆ ಹಾಡೆ ಪಾರ್ವತಿ ಕಲ್ಯಾಣದ ಲಾಲೆ ಹಾಡೆ ದೇವಾ ಮಹಾದೇವ ನಮೋ ನಮೋ ಜನನಿ ತ್ರಿಲೋಕ ಪಾವನಿ. ದೀರ್ಘಾಸ್ಥಮನಮಸ್ತು ವೇಣುಗಳ ಪುತ್ರ ಕೋಮಲಗಾತ್ರ. ಕುಮಾರ ಅಮ್ಮಯ್ಯ ಕರದಲ್ಲಿ ಕೋದಂಡವನ್ನು ಹಿಡಿದುಕೊಂಡು ಧನುರ್ಧಾರಿಯಾಗಿ ನೀನು ಎಲ್ಲಿಗೆ ಹೋಗುವೆ? ಕ್ಷತ್ರಿಯನಾದ ಮೇಲೆ ಕರದಲ್ಲಿ ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡು ದಾವಲ್ಲಿಗೆ ಹೋಗುವರು. ನೀನೇ ಹೇಳ ಮಾತೆ. ಕಂದ ಅಮ್ಮಯ್ಯ ಯಾವ ಕಾರ್ಯಕ್ಕಾಗಿ ಎಲ್ಲಿಗೆ ಹೋಗುತ್ತಿರುವೆ? ನೀನು ಹೇಳಿದಿರ ತಾನೆಯನ್ನು ಕಂದ ಅಮ್ಮಯ್ಯ ಹೆತ್ತ ತಾಯಿಯ ಮುಂದೆ ಹೆತ್ತ ಮಗನಾದ ನೀನು ತಿಳಿಸಿದರೆ ತಾಯಿನಿಗೆ ಗೊತ್ತಾಗುವುದು. ಮಾರ ಮಕ್ಕಳನಾದ ದ್ರೋಣನ ನಿರ್ಮಿತದ ಚಕ್ರಬಿಂಬದ ಕೋಟೆಯನ್ನು ಭೇದಿಸುವುದಕ್ಕೆ ಹೋಗುವರ ಮಾತೆ. ಕುಮಾರ ಅಮ್ಮಯ್ಯ ದ್ರೋಣನು ನಿರ್ಮಿಸಿದಂತಹ ಚಕ್ರ ಬಿಂಬವನ್ನು ಭೇದಿಸುವುದು ನಿನ್ನಿಂದಾಗುವುದೇ? ಸಾಧ್ಯವಾಗಿ ಜಯಿಸಿ ಬರುವನ ಮಾತೆ. ಕಂದ ಅಮ್ಮಯ್ಯ ಸಾಧ್ಯವಿಲ್ಲ.
ಏತಕ್ಕೆ ಸಾಧ್ಯವಿಲ್ಲ ಮಾತೆ? ನೀನು ಚಿಕ್ಕವನಲ್ಲವೇ? ನಾನು ಚಿಕ್ಕವನಾದರೆ ಎನ್ನ ಕರದೋಳಿರುವ ಬಿಲ್ಲು ಬಾಣ ಚಿಕ್ಕವೇನ ಮಾತೆ? ಕುಮಾರ, ಅಮ್ಮಯ್ಯ, ದ್ರೋಣನು ನಿರ್ಮಿಸಿದಂತ ಚಕ್ರಬಿಂಬದ ವಿಚಾರವನ್ನು ಹೇಳುವೆನು, ವಿಸ್ತಾರವಾಗಿ ಕೇಳು. ಅದೇನು ಚೆನ್ನಾಗಿ ಹೇಳ ಮಾತೆ? ಕೇಳೈ ಕುವರ, ಕಾಳಗದ ಬೇಕ ಕೇಳುವೆ ವಿಸ್ತಾರ. ಕುವರ, ಕುಮಾರ, ಅಮ್ಮಯ್ಯ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳ ಮಾತೆ? ಅಭಿಮಾನ್ಯು, ಅಮ್ಮಯ್ಯ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳ ಮಾತೆ? ಮಾತೆ ಚೆನ್ನಾಗಿ ಹೇಳ ಅಮ್ಮಯ್ಯ? ಎಲ್ಲ ಮನ ಹರ್ಷ ಮುದಿಯಾದ ಅಭಿಮಾನ್ಯು, ಮಾತೆ ವರ್ಷ 14 ರಂಗದ ಆಪೇಕ್ಷೆ ನಿನಗೆ ತಕ್ಕಿ ಇನ್ನು. ಯುದ್ಧ ಮಾಡಬೇಕೆಂಬುದು ಆಪಾಕ್ಷರವಾದ ಮಾತೆ? ಕುಮಾರ, ಅಮ್ಮಯ್ಯ, ಭೀಕರವಾದ ರಣಭೂಮಿಯ ಕಂಡಾಕ್ಷರವೇ ನೀನು ಭೀತಿ ಬಂದಿ ಭ್ರಾಂತನಾದಿ. ಕಂದ, ಮಾತೆ ಎತ್ತ ನೋಡಿದತ್ತ ಮಧೋನ್ಮತ್ತನಾದ ರುಂಡಗಳು, ವೀರ ಖಡ್ಗದಿಂದ ಕಡದ ಬಿದ್ದಿರುವ ಚರಂಗಗಳು, ಹೊರಗಣ್ಣ ತೊರೆದು ಅಂಜಿಸುವಂತಹ ಮುಂಡಗಳು, ಪ್ರೀತಿಯಿಂದ ಕುಣಿದಾಡುತ್ತಿರುವ ಭೂತ ಪ್ರೇತಗಳು. ಕುಮಾರ, ಅಮ್ಮಯ್ಯ, ಅಂಥ ರಣಭೂಮಿಯ ಕಂಡಾಕ್ಷರವೇ ನೀನು ಭಯಗ್ರಸ್ತನಾಗುವೆ. ಸುಮ್ಮನೆ ಅರಮಂದಿರಕ್ಕೆ ಹೋಗೋಣ ಬಾ ಅಭಿಮಾನ್ಯು. ಆ ರಣಭೂಮಿ ಎಂದರೇನು ಸಾಮಾನ್ಯು? ಆಹೋ ನೀತಿ ಮದೀತರಾದ ಮಾತೆ? ಕುಮಾರ, ನೂತನದೋಳು ಕೀರ್ತಿ ಎಂಬಾರುವ ತರುವ ಪಾರ್ಥನ ಪುತ್ರನಿಗೆ ಇಂಥ ರಣಭೀತಿಯನ್ನು ಹೇಳಬಹುದೇ? ಅಮ್ಮಯ್ಯ, ಕುಮಾರ, ಇಂಥ ಬೌದ್ಧಾಟಗ ಎಂಬಾಟುವ ಕೋಟಿಗಳನ್ನು ಆತುರದಿಂದ ಬಿಡಿದ ಮರದೋಳನೆ ತಾಟವಂತೆ ಕಟ್ಟುವ ಭೀತಿ ರೈತರ ಮುಂದೆ ಏನು ಮಾತನಾಡಿದ ಮಾತೆ? ಇಂಥ ಮಾತನ್ನು ಹೇಳಿದನು ಕಂದ. ಜನರೇ, ಗುಡಿ ಗುಡಿಸಿ ಕೂರು ಪಡೆ ಎಂಬ ಘಟಕವನ್ನು ನಡೆಸಿ ಬರುವನ ಮಾತೆ ನಿಯಮವನ್ನು ಕೊಡ ಜಾಗ್ರತೆ. ಕುಮಾರ, ಅಮ್ಮಯ್ಯ, ನಿಯಮವನ್ನು ಮಾತ್ರ ನಾನು ಕೊಡುವುದಿಲ್ಲ. ಯಾತಕ್ಕೆ ಕೊಡುವುದಲ್ಲ ಅಮ್ಮಯ್ಯ? ನಿನ್ನ ಹೆತ್ತಾತನಾದ ಪಾರ್ಥನ ಬಂದ ಪುತ್ರನ ಎತ್ತ ಹೋದರೆಂದು ಕೇಳಿದರೆ ಏನೆಂದು ಹೇಳಲಿ?
ದ್ರೋಣನ ನಿರ್ಮಿಸಿದ ಚಕ್ರಬಿಂಬ ಕೋಟೆಯನ್ನು ಭೇದಿಸುವುದಕ್ಕೆ ಹೋಗಿರುವನೆಂದು ಹೇಳ ಮಾತೆ. ಚಕ್ರಬಿಂಬವನ್ನು ಭೇದಿಸುವುದು ಚಿಕ್ಕವನಾದ ನಿನ್ನಿಂದ ಸಾಧ್ಯವೇ? ವೀರ ಮಾತೆಯ ಮಗನಾದ ಮೇಲೆ ಚಕ್ರಬಿಂಬವನ್ನು ಭೇದಿಸುವುದು ಏತಕ್ಕೆ ಆಗೋದಿಲ್ಲ ಅಮ್ಮಯ್ಯ. ಅಮ್ಮಯ್ಯ, ಕರ್ಣ ದ್ರೋಣವನ್ನು ಜಯಿಸುವುದು ನಿನ್ನಿಂದ ಆಗದ ಮಾತು. ಹೇಳುವೆನ ಕೇಳು ಕುಮಾರ. ಹೇಳ ಮಾತೆ. ಮಗನೇ, ಅಮ್ಮಯ್ಯ, ಹರಿಯದ ತರಳನಿಗೆ ಮರಳಿ ಹಿಡಿಯುವಂತೆ ಇಂಥ ದುರ್ಬೋಧನೆಯನ್ನು ನಿನಗೆ ಯಾರು ಹೇಳಿದರು? ನನಗೆ ದಾರ ಬೋಧಿಸಿಲ್ಲ ಮಾತೆ. ನಮ್ಮ ತಂದೆಯಾದ ಪಾರ್ಥನಿಗೆ ಅನುಕೂಲವಿಲ್ಲದ ಪಕ್ಷದಲ್ಲಿ ನಾನೇ ಹೋಗಿ ಚಕ್ರಬಿಂಬದ ಕೋಟೆಯನ್ನು ಭೇದಿಸಿ ನಮ್ಮ ಪಾಂಡವರ ಕೀರ್ತಿಗೆ ಹೆಸರು ತರಬೇಕೆಂದು ನಿರ್ಧಾರ ಮಾಡಿರುವ ನಮ್ಮಯ್ಯ. ಕುಮಾರ ಅಭಿಮನ್ಯು, ಮಾತೆ, ದುರ್ಬಲನಾದ ಕೌರವನ ಸೈನ್ಯದಲ್ಲಿರುವ ದುರಧೀರರನ್ನು ಸಾಮಾನ್ಯದರನ್ನು ತಿಳಿದುಕೊಂಡಿರುವಿಯಾ? ನಾಲ್ಯನ್ನು ಸಾಮಾನ್ಯದವನನ್ನು ತಿಳಿದುಕೊಂಡಿರುವೆ ನಮ್ಮಯ್ಯ. ಕುಮಾರ, ಮಾತೆ, ಕರ್ಣ, ದ್ರೋಣ, ಕೃಪ, ಶಲ್ಯ, ಅಶ್ವತ್ಥಾಮ ಮೊದಲಾದ ವೀರರು ದುರವನ್ನು ಮಾಡಿದಂತ ಅಧಿರಥರು ಅವರು ದಾರನ್ನ ಜಯಿಸಿರುವರ ಮಾತೆ. ಕುಮಾರ, ಅಮ್ಮಯ್ಯ, ನೀನು ಏನು ಅರಿಯದ ಯುದ್ಧದ ಅನುಭವವಿಲ್ಲದ ಉಂಡಾಡುವ ಮಗನೇ. ಅಮ್ಮಯ್ಯ, ಕೋದಂಡವನ್ನೇ ಪಿಳಿದು ನಡಮಂಡಲಕ್ಕೆ ಹೋಗುವುದು ಕುಮಾರ. ನಿನಗೆ ತಿಳಿಯದು ಆ ಸಮರಂಗದ ಭೀಕರ. ದೇವಕ್ಕೆ ಗರ್ಭ ಉದ್ಭವನಾದ ಜನನೇ, ಕಾಪಾಟ ಕುರುಪತಿಯ ಪಟ್ಟಣದಲ್ಲಿಗೆ ನಾನ್ನರಿವಸು ಪದಾರ್ಥವರ ದಾರಿರುವರ ಮಾತೆ. ಕರ್ಣ ದ್ರೋಣಾದಿಗಳಿರುವರು ಕಂದ. ಕರ್ಣ ದ್ರೋಣಾದಿಗಳು ಒಂದುಗೂಡಿ ಬಂದರೆ ಅವರ ಕನ್ನಡಗಳ ಚಣ ಮಾತ್ರದೊಳ ಕರೆಯದಿದ್ದರೆ ಎಲ್ಲ ಮುದತ್ತಯಗಳೆಂಬ ತೋಳಗಳಿಂದ ಬಲವೇ ನಮ್ಮಯ್ಯ. ಮಾತೆ, ಕುಮಾರ, ವಿಘ್ನವಿಲ್ಲದ ಕೌರವನ ಬಲವೆಲ್ಲ ಭದ್ರ ಮಾಡಿ ಬರುತ್ತೀರಿ ಜನರಿ ಕಂದ. ಅಮ್ಮಯ್ಯ, ಒಂದೇ ಹಠವನ್ನು ಹಿಡಿದಿರುವೆಯಾ? ಹೌದು ಮಾತೆ. ಹೇಳುವೆನು ಕೇಳು. ಚೆನ್ನಾಗಿ ಮಾತೆ. ಆ
ನುಡಿಯನ್ನು ಆಲಿಸೈ ಬಾಲಾನಂದ. ಕುಮಾರ, ಅದೇನು ಚೆನ್ನಾಗಿ ಹೇಳ ಮಾತೆ. ಸೈ ಸೈ ನನಗೆ ಒಳ್ಳೆ ಹಿತೋಕ್ತಿಯನ್ನೇ ಹೇಳಿದೆ. ಅಭಿಮನ್ಯು ಮಾತೆ, ಅಯ್ಯ, ಕೌರವನ ಸೈನ್ಯವನ್ನು ಪೊಕ್ಕರೆ ಹೆಬ್ಬಾವಿಯ ಬಾಳಿನ ಸಿಲುಕಿದ ಗುಬ್ಬಿ ಮರಿಯಂತಾಗುವೆ. ಕುಮಾರ, ನಾವೇನು ದುರ್ಹೇಳಿ ಪುತ್ರ ಏನ ಮಾತೆ. ಆನೆಯ ಮುಂದೆ ಸಿಂಹವೋ ಪರಿಣಮಿಸಬಹುದೇ? ಮಲಿಂಗ ಮ್ಯಾನೇಜರ್ ಮಲಿಂಗ. ಮಧುಕರ ಬಲಿ ಒಳಗೆ ಎಪ್ಪಲಿ ಸಿಲಕೋದೇನ ಮಾತೆ. ಅಭಿಮನ್ಯು, ಅಮ್ಮಯ್ಯ, ಕೊಡವೆಯನ್ನು ನಡಗಿಸುವ ಪೋಲ್ ಕಡ ವರದಿ ಸಾಲ್ಗಟ್ಟಿ ಸೈನ್ಯವು ನಿನ್ನನ್ನು 10 ಬೆಳೆದು ಮುತ್ತಿಕೊಂಡಾಗ ನೀನು ದಿಕ್ಕು ತಪ್ಪಿ ಅಮ್ಮ ಎಂದು ಕರೆದರೆ ನಿನಗೆ ಅಕ್ಕರತೆಯನ್ನು ತೋರುವರು ಯಾರು? ಏನ ಮಾತನಾಡಿದೆ ಜನನೇ. ಕುಮಾರ, ಅಮ್ಮಯ್ಯ, ಒಂದೇ ಹಠವನ್ನು ಹಿಡಿದು ಹೋದರೆ ಸಿಂಧು ಪೂರೇಶನು ಸರ್ವತಾ ಮೆಚ್ಚಲಾರದ ಬಾಲ ಭವ್ಯ ಗುಣಶೀಲ. ಆಹೋ ಎನ್ನಂ ಪಡೆದ ಜನನಿಯಾದ ಸುಭದ್ರ, ಅಡ್ಡಿಗಡ್ಡಿಗೆ ಹುಡುಗನೆಂದು ನುಡಿದರೆ ನಾನೇನು ಸೌರ್ಯದ ಪಡುವುದೇ ಹೇಗೆ ಮಾತೆ. ಒಪ್ಪಿಯ ಬಲಿ ಒಳಗೆ ಎಪ್ಪಲಿಯ ಬೀಳುವುದೇ, ಕೊಂಬಿದ ಆಲಿಗೆ ಸಿಗುವದ ಮರೆಯ ಕೈವಶವಾಗುವುದೇ. ದುರ್ಜನ್ನರಾದ ಕೌರವರ ದೌರ್ಜನ್ಯವು ಎಲ್ಲ ಮುಂದೆ ಪೂರ್ತಿತವಾಗಿ ಅರಿಯದೆ. ಅಹೋ ಮಾತೆ, ಜಾಗೃತಿಯಿಂದ ನಿಯಮವನ್ನು ಕೊಡ ಮಾತೆ. ಲೋಕ ಪ್ರಜ್ಞೆ. ಕುಮಾರ, ಅಮ್ಮಯ್ಯ, ನೇಮವನ್ನು ಕೊಡು ಮಾತೆಯಿಂದ ಒಂದೇ ಹಠವನ್ನು ಹಿಡಿದಿರುವಿಯಾ? ಹೌದು ಮಾತೆ. ಯುದ್ಧ ಮಾಡುವ ವಯಸ್ಸು ನಿನಗಿನ್ನೂ ಬಂದಿಲ್ಲ. ಏತಕ್ಕೆ ಗೊತ್ತಿಲ್ಲ ಮಾತೆ. ನೀನು ಚಿಕ್ಕವನಲ್ಲವೇ ಕಂದ? ನಾನು ಚಿಕ್ಕವನನ್ನು ಹೇಳುವೀಗೆಲ್ಲ ನನ್ನ ಚಿಕ್ಕವನ ಪರಿಚಯವು ಹೇಳುವನ್ನು ಕೇಳ ಮಾತೆ. ಅದೇನು ಕಂದ? ನಿಮ್ಮ ಅಣ್ಣನಾದ ಕೃಷ್ಣನು ನಿನ್ನನ್ನು 5 ತಿಂಗಳ ಗರ್ಭಿಣಿ ಎಂದು ಕರೆದುಕೊಂಡು ಬರುವಾಗ ನಿನ್ನ ರಥದಲ್ಲಿ ನೀನು ಕಥೆಯನ್ನು ಹೇಳನ್ನು ಕೇಳಿದಾಗ ನಿನಗೆ ನಿದ್ದೆಯನ್ನು ಬಂದು ಮಲಗಿದಾಗ ನಾನು ಹಾಗೇ ತಿಳಿದುಕೊಂಡಿರುವನಮ್ಮಯ್ಯ. ಕಂದ, ಮಾತೆ, ಆಗ ನೀನು ತಿಳಿದುಕೊಂಡಿರಬಹುದು. ಹೌದು ಮಾತೆ. ಆದರೆ ಅದು ಸಂಪೂರ್ಣವಾಗಿ ನೀನು ತಿಳಿದುಕೊಂಡಿಲ್ಲ ಕಂದ. ನಿಮ್ಮಣ್ಣನ್ನು ಹೇಳಿದಷ್ಟೇ ನಾನು ಕೇಳಿದಷ್ಟೇ ತಿಳಿದುಕೊಂಡಿರುವನಮ್ಮಯ್ಯ. ಅದಕ್ಕೆ ಮೀರಿ ಆ ಶ್ರೀ ಪೋತಲಿಂಗೇಶ್ವರ ಕಾಯುವನ ಮಾತೆ. ಕುಮಾರ, ಅಮ್ಮಯ್ಯ, ಯುದ್ಧ ಮಾಡುವುದಕ್ಕೆ ನಿನ್ನ ದೊಡ್ಡಪ್ಪನಾದ ಭೀಮಸೇನ ನೆರವನಲ್ಲ. ಅವರು ಹಿಂತಿರುಗಿ ಬಂದಿರುವರಲ್ಲಮ್ಮಯ್ಯ. ಕುಮಾರ, ಮಾತೆ, ಈ ರೀತಿ ಹಠವು ಹಿಡುವುದು ನ್ಯಾಯವಲ್ಲ. ಯಾತಕ್ಕೆ ನ್ಯಾಯವಲ್ಲ ಮಾತೆ. ಸಿಂಧು ಪುರೇಶನ ಮೆಚ್ಚಲಾರನು. ಸಿಂಧು ಪುರೇಶನ ಮೆಚ್ಚುವಂತ ಕಾರ್ಯವನ್ನು ಮಾಡಿದವನು ಮಾತೆ. ಅಭಿಮಾನ್ಯು, ಅಮ್ಮಯ್ಯ, ಹೇಳುವನ ಕೇಳು. ಚೆನ್ನಾಗಿ ಅವನ ಮಾತೆ. ಬೇಡಾವೋ ಇಂಥ ಗೋಳ ಮಾಡಲು ನಿನ್ನಾಗೆ ಕೇಳು ಬರುವುದು ಸಹಜ.
ಹೇಳುತ್ತೇನೆ ಕುಮಾರ. ಮಾತೆ ಕಾಲಕ್ರಮೇಣದಿಂದ ಎಂಥ ಸಂಪತ್ತಾದರೂ ಕಂಡರ ಕಾಣಬಹುದು, ಪುತ್ರ ಸಂತಾನವೆಂಬ ಮಹಾದೈಶ್ವರ್ಯವನ್ನು ಕಾಣಲು ಯಾರಿಂದಲೂ ಸಾಧ್ಯವಿಲ್ಲ. ಅಮ್ಮಯ್ಯ, ಕಂದ, ಎಂತ ಸಂಪತ್ತಾದರೆ ಕಾಣವನು ನಿನ್ನವು, ನೀನು ಜಯಿಸಿ ಹೋದ್ರೆ ನಾನು ಕಾಣಲಾರೆನಂತ ಹೇಳಿವಿಯಾ ಅಮ್ಮಯ್ಯ? ನಿನ್ನ ಮಾತು ಕೇಳಿಕೊಂಡು ನಾನು ಚಕ್ರಬಿಂಬ ಕೋಟೆಗೆನ್ನು ಹೋಗುವುದು ಬಿಟ್ಟರೆ ಪಾಂಡವರಿಗೆ ಅಪಕೀರ್ತಿ ಅಲ್ಲದೆ ಕೀರ್ತಿ ಎತ್ತದಿಂದ ಬರುವುದ ಮಾತೆ. ಪಡೆದು ಹೋದರೆ ಸಾಧ್ಯ ಹೊಂದುವುದು, ಅದರಿಗಿಂತ ಹೇಡಿಯಾಗಿ ಬಾಳುವುದು ಸಾಧ್ಯವೇನು ಮಾತೆ? ಅಭಿಮಾನ್ಯ ಮಂಕುತನದಿಂದ ಕೌರವನ ಭೆಂಕವನ್ನು ಮುರಿದು ಬರುತ್ತನೆಂದು ಹೇಳಿದರೆ ನನ್ನ ಮನಸ್ಸು ಒಪ್ಪಲಾರದು. ಈರ ಪರಾಕ್ರಮ ಈರ ಕಾರ್ಯವನ್ನು ಮಾಡಿದನೆಂದು ಈ ಲೋಕವು ಮೆಚ್ಚುವುದ ಮಾತೆ. ಕಂದ, ಅಮ್ಮಯ್ಯ, ತಾಯಿಯ ಮಾತನ್ನು ಮೀರಿ ಒಂದೇ ಹಠವನ್ನು ಹಿಡಿದು ಯುದ್ಧಕ್ಕೆ ಹೋಗುವುದು ನ್ಯಾಯವಲ್ಲ ಬಾಲ, ಭವ್ಯ ಗುಣಶೀಲ. ಆಹೋ ಜನರೇ, ಕಾರವಾಳವಂಪಿಡಿದು ಕಾಲ ಭೈರವ ನೆನೆಸದಿದ್ದರೆ ಆವಲಿ ಜಲದಲ್ಲಿ ಹುಟ್ಟಬೇಕಾದ ಏತಕ್ಕೆ? ಉರುಗಗಳ ಸಮೂಹದಲ್ಲಿ ಗರುಡನ ಮರಿ ಬೆದರುವುದೇ, ವನ ಜಾಲಿಯು ಹಿಮಕ್ಕೆ ಅನ್ನುವುದೇ. ಜಯಪ್ರದ ಒಂದಿ ಬಾರಂದಿ ವೀಳ್ಯವನ್ನು ಕೊಟ್ಟರೆ ಕೌರವರ ಬಲವೆಲ್ಲ ಅಂತಕರಪುರಕ್ಕೆ ಕಳಿಸಿ ಬರುವ ಜನನಿ ಸೌಖ್ಯ ಪ್ರದಾಯರೇ. ಕುಮಾರ, ಮಾತೆ ನಿನ್ನ ಹಠಕ್ಕೆ ನಾನೇನೆಂದು ಬುದ್ಧಿಯನ್ನು ಹೇಳಿದ ಪುತ್ರ? ಏನಂದು ಹೇಳಿವಿ ಮಾತೆ? ಕಂದ, ಮಾತೆ ವೈರಿಗಳನ್ನು ಕೊಂದ ಬಾ ಎಂದು ಹೇಳಿದರೆ ಬಲ್ಲ ಪುರುಷರು ನನ್ನನ್ನು ಮೆಚ್ಚುವರಿ ಪುತ್ರ. ಏತಕ್ಕೆ ಮೆಚ್ಚುವುದಿಲ್ಲ ಅಮ್ಮಯ್ಯ? ಕಂದ, ಅಮ್ಮಯ್ಯ ಹೇಳುವೆನು ಕೇಳು. ಚೆನ್ನಾಗಿ ಮಾತೆ. ಸಲ್ಲಾದ